ತುಂಬಾ ಹ್ಯೂಮರ್ ಕಾಮಿಡಿ ಇಟ್ಕೊಂಡು ಒಂದು ಕ್ಯೂಟ್ ಆದ ಲವ್ ಸ್ಟೋರಿ ಇದೇ 27ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ. ಹಾಗೆ ಬೇರೆ ದೇಶಗಳಲ್ಲೂ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಫಿಲ್ಮು ಭಾಳನೇ ಹ್ಯೂಮರ್ ಆಗಿದೆ, ಭಾಳನೇ ಕಾಮಿಡಿ ಆಗಿದೆ. ಒಂದು ಪೆದ್ದಾಗಿರೋ ಹುಡುಗಿ ಒಬ್ಬ ಸ್ಟ್ರಿಕ್ಟ್ ಹುಡುಗನ ನಡುವೆ ಇರೋವಂಥ ಒಂದು ಪ್ರೇಮ ಕಥೆ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ 27ಕ್ಕೆ ರಿಲೀಸ್ ಮಾಡ್ತಿದ್ದೀವಿ, ನೋಡಿ ಹರಿಸಿ ಅಂತ ಹೇಳ್ತೀನಿ. ಆ್ಯಂಡ್ ನಾವು ಆಡಿಯೋಗೋಸ್ಕರ ಒಂದು ಕಾರ್ಯಕ್ರಮ ಮಾಡಿದ್ವಿ, ಒಂದು ಅದ್ಭುತವಾದ ಸಕ್ಸಸ್ಫುಲ್ ಆಯಿತು. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಈ ಮೂಲಕ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಆಡಿಯೋ ಒಂದು ಹಿಟ್ಟಾಗಿರೋದು ಹರಿಕೃಷ್ಣ ಅವರ ಕೊಡುಗೆಯಿಂದ. ಆ್ಯಂಡ್ ನಮ್ಮ ಲಿರಿಸಿಸ್ಟ್ ಎಲ್ಲ ಅದ್ಭುತವಾಗಿ ಬರೆದಿದ್ದಾರೆ. ಸಾಂಗ್ನ ಅಷ್ಟೇ ಚೆನ್ನಾಗಿ ಕೂಡ ಪಿಕ್ಚರೈಸ್ ಮಾಡಿದ್ದೀವಿ. ಒಂದೆರಡು ಸಾಂಗ್ ಮಾತ್ರ ಟೆಲಿವಿಷನ್ಗೆ ಬಿಟ್ಟಿದ್ದೀವಿ. ಮಿಕ್ಕ 2 ಸಾಂಗನ್ನು ನಾವು ಆನ್ ಸ್ಕ್ರೀನ್ ನೋಡಿ ಜನ ಮಜಾ ಮಾಡಲಿ ಅಂತ ಅದನ್ನು ಹಾಗೆ ಇಟ್ಟಿದ್ವಿ. ಸೊ ರಿಲೀಸ್ ಆದಮೇಲೆ ಆನ್ ಸ್ಕ್ರೀನಲ್ಲಿ ನೋಡಿ ನಿಮ್ಗೆ ಭಾಳ ಖುಷಿ ಕೊಡುತ್ತೆ ಸಿನಿಮಾ. ಸೊ ಎರಡನ್ನೂ ಮಿಕ್ಸ್ ಮಾಡಿದ್ವಿ. ಹೆಚ್ಚು ಒತ್ತು ಎಂಟರ್ಟೈನ್ಮೆಂಟ್ಗೆ ಕೊಟ್ಟಿದ್ವಿ. ಒತ್ತು ಕೊಟ್ಟಿರೋದೇ ಕಾಮಿಡಿ, ಹ್ಯೂಮರ್, ಪೆದ್ದಾಗಿ ನಡ್ಕೊಳ್ಳೋದಿಬ್ಬರು, ಅದು ಬೇರೆಯವ್ರು ನೋಡೋರಿಗೆ ಬೇರೆ ಅರ್ಥ ಕೊಡೋದು. ಸೊ ಆ ಥರ ಎಲ್ಲ ಹ್ಯೂಮರ್ ತುಂಬಾ ವರ್ಕ್ ಮಾಡಿಬಿಟ್ಟು ಮಾಡಿದ್ವಿ. ಎಮೋಷನ್ಸ್ನೂ ಹಾಗೆ ಇಟ್ಟಿದ್ವಿ. ಸೊ ಈಗ ಚೆಲುವಿನ ಚಿತ್ತಾರ ನೋಡಿ ಒಂದಷ್ಟು ಜನ ಮನೆ ಬಿಟ್ಟೆಲ್ಲ ಓಡೋಗ್ಬಿಟ್ರು ಅಂತೆಲ್ಲ ಹೇಳಿದ್ರು, ಕಾಂಟ್ರವರ್ಸಿ ಆಯಿತು. ಬಟ್ ಈ ಸಿನಿಮಾ ಅಲ್ಲಿ ಬೇರೆ ಆ್ಯಂಗಲಲ್ಲಿ ಹೇಳಿದ್ವಿ. ಆ ಆ್ಯಂಗಲ್ ಅಲ್ಲದೆ ಬೇರೆ ಆ್ಯಂಗಲಲ್ಲಿ ಕೂಡ ಈ ಸಿನಿಮಾಲ್ಲಿ ಹೇಳ್ಕೊಂಡು ಹೋಗಿದ್ದೀವಿ. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ನೀವು ಹೇಳಿದ ಥರ. ಅದು ನನಗೂ ಗೊತ್ತಿದೆ. ಬಟ್ ಅದನ್ನು ಸ್ಯಾಟಿಸ್ಫೈ ಮಾಡ್ತೀವಿ ಅನ್ನೋ ನಂಬಿಕೆ ನನಗೆ ಭಾಳ ಇದೆ. ಸೊ ಯಾಕಂದರೆ ನಾನು ಡಬ್ಬಿಂಗಲ್ಲಿ ನೋಡಿದ್ದೀನಿ, ನಾವು ಇಲ್ಲಿ ಶೂಟಿಂಗಲ್ಲೂ ಆ್ಯಕ್ಟ್ ಮಾಡಬೇಕಾದ್ರೂ ಕೂಡ ಭಾಳನೇ ಮಜಾ ಮಾಡಿಕೊಂಡೇ ಮಾಡಿದ್ದೀನಿ. ಸೊ ಸ್ಯಾಟಿಸ್ಫೈ ಆಗುತ್ತೆ. ಆ ಪೇರು ಚೆಲುವಿನ ಚಿತ್ತಾರ ಪೇರು ಹೇಗೆ ನೋಡಿದ್ರು ಪ್ರೀತಿಯಿಂದ, ಈ ಶ್ರಾವಣಿ ಸುಬ್ರಹ್ಮಣ್ಯ ಜೋಡಿನೂ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾದಲ್ಲಿ ನಾನು 2 ಹಾಡುಗಳನ್ನ ಬರೆದಿದ್ದೀನಿ. ಏನು ಅಂದರೆ 2 ಹಾಡುಗಳಿಗೂ ಬಹಳ ಒಳ್ಳೆಯ ಪ್ರತಿಕ್ರಿಯೆ ನಮಗೆ ಬರ್ತಾ ಇದೆ. ಏನು ನಮಗೆ ನಿರೀಕ್ಷೆಗಳಿರುತ್ತೆ, ಒಂದು ಆಡಿಯೋ ರಿಲೀಸ್ ಆದಾಗ ಜನ ಅದನ್ನು ಒಪ್ಪಿ ನಮಗೆ ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟರೆ, ನಾನು 10 ಸರಿ ಕೇಳಿದ್ದೀನಿ, 20 ಸರಿ ಕೇಳಿದ್ದೀನಿ, ಆ ಥರ ಫೀಡ್ಬ್ಯಾಕ್ಗಳು ಸಿಕ್ಕಿರೋ ಸಿನಿಮಾಗಳೆಲ್ಲ ತುಂಬ ದೊಡ್ಡ ಹಿಟ್ಟಾಗಿದ್ದಾವೆ ನಮಗೆ ಗೊತ್ತಿರೋ ಪ್ರಕಾರ. ಆ ಸಾಲಿನಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಕೂಡ ಸೇರ್ಬೋದು ಅನ್ನೋ ಒಂದು ನಿರೀಕ್ಷೆ ಈಗ ನಮಗೆ. ನಾನು ಬರೆದಿರೋ ಸಾಂಗಲ್ಲಿ ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿವೆ ಅನ್ನೋ ಒಂದು ಹಾಡು ಬಹಳ ಜನಕ್ಕೆ ಇಷ್ಟ ಆಗಿದೆ. ಅದರಲ್ಲೂ ಹುಡುಗಿಯರೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಹಾಡುಗಳನ್ನ. ಆ ಹಾಡನ್ನು ಈ ಆ್ಯಕ್ಚುಲಿ ಈ ಲೈನನ್ನು ನಾವು ಇನ್ನೊಂದು ಸಿನಿಮಾ ಚರಣ ಬರೆಯುವಾಗ ಚರಣಕ್ಕಂತ ಬರೆದಿದ್ದು ಲೈನ್ ಆಗಿತ್ತು, ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿವೆ ಅಂತ. ಆದರೆ ಹರಿ ಸರ್ ಬಂದುಬಿಟ್ಟು ಇಲ್ಲ ಇದನ್ನು ಚರಣ ಮಾಡೋಕ್ಕಾಗ, ಇದು ತುಂಬ ಒಳ್ಳೆ ಲೈನ್, ಇದಕ್ಕೆ ಒಂದು ಸಾಂಗ್ ಮಾಡೋಣ ಅಂತೇಳಿ ಎತ್ತಿಟ್ಕೊಂಡು ಸರಿಯಾದ ಟೈಮ್ ನೋಡಿ ಈ ಸಿನಿಮಾಗೆ ಸಾಂಗ್ ಮಾಡಿದ್ದೀವಿ. ಬಹಳ ಜನ ಇಷ್ಟಪಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹಾಡು ನಗುವ ಮಗುವ ಮುಗದ ಅಂಥೇಳಿ. ಆ ಹಾಡು ಸ್ಫೂರ್ತಿ ಏನಂತ ನೀವು ಕೇಳಿದ್ರೆ ಅದು ಮೋಸ್ಟ್ಲಿ ಇದು ಚಿತ್ರದ ನಾಯಕಿ ಅಮೂಲ್ಯ ಅವ್ರ ಹತ್ರನೇ ಹೇಳಬೇಕು. ಯಾಕಂದರೆ 7-8 ಸಿನಿಮಾಗಳು ಮಾಡಿದ್ರು ಕೂಡ ಅವ್ರ ಮುಖದಲ್ಲಿ ಒಂದು ಆ ಮಗು ಮುಗ್ಧತೆ ಇದೆ, ನಗು ಇದೆ, ಮಗುವಿನ ನಗು ಇದೆ. ಸೊ ಅವ್ರ ಮೇಲೆ ಬರ್ತಿದ್ದೆ ಅಂತ ಹೇಳಿದ್ರು ತಪ್ಪಿಲ್ಲ. ಒಟ್ಟಿನಲ್ಲಿ 2 ಸಾಂಗ್ಗಳು, ನಾನು ಬರೆದ 2 ಸಾಂಗ್ಗಳು ಒಳ್ಳೆ ಪ್ರತಿಕ್ರಿಯೆ ಬರ್ತಿದೆ. ಜೊತೆಗೆ ಇನ್ನೊಂದು ಸಾಂಗು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ, ಟೈಟಲ್ ಸಾಂಗ್ ಶ್ರಾವಣಿ ಸುಬ್ರಹ್ಮಣ್ಯ ಅಂತ, ಅದಕ್ಕೂ ಒಳ್ಳೆ ಪ್ರತಿಕ್ರಿಯೆ ಇದೆ. ಜೊತೆಗೆ ಕೃಷ್ಣೇಗೌಡರು ಬರೆದಂಥ ಒಂದು ಹಾಡು ಆಕಳು ಬೆಣ್ಣೆ ಅಂತ. ಒಟ್ಟಿನಲ್ಲಿ ಒಂದು ಹಿಟ್ ಆಲ್ಬಮ್ ಅಂತ ಹೇಳ್ಬೋದು ಶ್ರಾವಣಿ ಸುಬ್ರಹ್ಮಣ್ಯ. ನಾನು ಸಿನಿಮಾ ಕ್ರಿಯೇಟರ್. ಸಿನಿಮಾ ಏನು ಕೇಳುತ್ತೋ ಟಪಾಂಗುಚ್ಚಿ ಕೇಳಿದಾಗ ಟಪಾಂಗುಚ್ಚಿ ಬರೆದಿದ್ದೀನಿ. ರೊಮ್ಯಾಂಟಿಕ್ ಕೇಳಿದಾಗ ಇವಾಗ ನೀವು ಊರಿಗೊಬ್ಬಳೆ ಪದ್ಮಾವತಿ ಆಗಿರ್ಬೋದು, ಬಂಗಾರಿ ಯಾರಣಿ ಬುಲ್ಬುಲ್ ಆಗಿರ್ಬೋದು, ಅಥವಾ ತುಪ್ಪ ತುಪ್ಪ ಆಗಿರ್ಬೋದು, ಅಥವಾ ಮೊನ್ನೆ ಬರೆದಿರೋ ಓನೆ ಓನೆ ಥರ ಆಗಿರ್ಬೋದು, ಅಲ್ಲಿಂದ ಈ ಕಡೆ ಸಂಜು ಗೀತಾ ಆಗಿರ್ಬೋದು, ಮೈನಾ ಆಗಿರ್ಬೋದು, ಅಥವಾ ಬುಲ್ಬುಲ್ದು ಜಗದಲ್ಲಿ ರುಚಿ ಎಲ್ಲ ಸಿನಿಮಾ ಏನು ಕೇಳುತ್ತೋ ಅದು ಕೊಡೋಕೆ ರೆಡಿ ನಾನು. ಯಾವ್ದು ಬಂದರೂ ಖುಷಿ. ವೈಯಕ್ತಿಕವಾಗಿ ನನಗೆ ಮೆಲೋಡಿ ಹಾಡುಗಳು ಬರೆಯೋಕ್ಕೆ ಇಷ್ಟ. ನಿಜವಾಗ್ಲೂ ಈ ಜನಕ್ಕೆ ನಿರೀಕ್ಷೆ ಇರುತ್ತೆ. ಈಗ ಅಮೂಲ್ಯ ಮತ್ತು ಗಣೇಶ್ ಅವರು ಒಂದಾಗಿದ್ದಾರೆ ಅಂದಾಗ ಚೆಲುವಿನ ಚಿತ್ತಾರದ ನೆನಪು ಬಂದೇ ಬರುತ್ತೆ. ಅದ್ಭುತವಾದ ಹಾಡುಗಳಿತ್ತು, ಅದ್ಭುತವಾದ ಸಿನಿಮಾ ಆಗಿತ್ತು. ಆ ನಿರೀಕ್ಷೆ ನಮಗೂ ಕೂಡ ಇತ್ತು. ಈಗ ಗಣೇಶ್ ಮತ್ತು ಅಮೂಲ್ಯ ಅವ್ರ ಹಾಡು ನೋಡಿದ್ರೆ ಎಲ್ಲ ಸೂಪರ್ ಹಿಟ್ ಹಾಡುಗಳು ಅವರು ಲಿಸ್ಟಲ್ಲಿರೋದು. ಈಗ ನಾವು ಬರಿತಿರುವಾಗ ಈ ಜೋಡಿಗೆ ಆ ಲಿಸ್ಟನ್ನು ಬ್ರೇಕ್ ಮಾಡಬಾರ್ದು. ಆ ಗುಣಮಟ್ಟ, ಆ ಲೆವೆಲ್ಗೆ, ಆ ಕ್ವಾಲಿಟಿಯ ಹಾಡುಗಳನ್ನ ಮಾಡಲೇಬೇಕು ಅಂತ ನಾವು ಫಸ್ಟೇ ಅಂದ್ಕೊಬಿಟ್ವಿ ಗಣೇಶ್ ಅವರು ಮತ್ತು ಅಮೂಲ್ಯ ಜೋಡಿ ಆದಾಗ.
ಆ ಮಟ್ಟಕ್ಕೆ ಕೆಲಸ ಮಾಡಿದ್ದೀವಿ ಅಂತ ಈಗ ಅನಿಸ್ತಾ ಇದೆ. ನೋಡೋಣ, ಫೈನಲ್ ರಿಸಲ್ಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಬರುತ್ತೆ. ನನಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ಎಲ್ರಿಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಐ ಆಮ್ ರಿಯಲಿ ವೇಟಿಂಗ್ ಫಾರ್ 27. ಯಾಕೆಂದರೆ ಒಳ್ಳೆ ಪ್ಲೇಸ್ಮೆಂಟ್ನಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಕ್ರಿಸ್ಮಸ್ ಆದಮೇಲೆ ನ್ಯೂ ಇಯರ್ಗಿಂತ ಮುಂಚೆ. ಸೊ ಎಲ್ರಿಗೂ ರಜಾ ಇರುತ್ತೆ, ಎಸ್ಪೆಷಲಿ ಸ್ಟೂಡೆಂಟ್ಸಿಗೆ ರಜಾ ಇರುತ್ತೆ, ಎಲ್ಲರೂ ಹೋಗಿ ಸಿನಿಮಾ ನೋಡ್ಬೋದು ಅಂತ ಅದೇ ಒಂದು ಸ್ಟ್ರಾಟಜಿ ಮೇಲೆ ನಮ್ಮ ಪ್ರೊಡ್ಯೂಸರ್ ಪ್ಲ್ಯಾನ್ ಮಾಡಿರಬೇಕು. ಐ ಥಿಂಕ್ ಹೋಪಿಂಗ್ ಫಾರ್ ದ ಬೆಸ್ಟ್. ನನಗೂ ಫಿಂಗರ್ಸ್ ಕ್ರಾಸ್, ಐ ಆಮ್ ವೇಟಿಂಗ್. ನಮ್ಮ ಒಂದು ಪೇರ್ ಬಗ್ಗೆ ಹೇಳಬೇಕಂದ್ರೆ ಗಣೇಶ್ ಸರ್ ಆಲ್ವೇಸ್ ನನಗೆ ತುಂಬ ಐ ಆಮ್ ವೆರಿ ಕಂಫರ್ಟಬಲ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಅದರ ಜೊತೆಗೆ ಈ ಒಂದು ಸಿನಿಮಾ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಂದು ಸೀನ್ನಲ್ಲೂ ನಾವಿಬ್ಬರು ಜೊತೆಗೆ ಇರ್ತೀವಿ, ಒಟ್ಟಿಗೆ ಇರ್ತೀವಿ. ಪ್ರತಿ ಸೀನ್ನಲ್ಲೂ ನಮ್ಮಿಬ್ಬರು ಕಾಂಬಿನೇಷನ್ನೇ ಇದೆ. ಸೊ ಅದು ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಚೆಲುವಿನ ಚಿತ್ತಾರ ಆದಮೇಲೆ ಅಲ್ಲಿ ಸಪ್ರೇಟ್ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಪ್ರತಿ ಸೀನ್ನಲ್ಲೂ ಕಾಣಿಸ್ಕೊಳ್ಳೋದು. ಐ ಥಿಂಕ್ ದಟ್ ವಿಲ್ ಬಿ ವೆರಿ ನೈಸ್ ಫಾರ್ ಆಡಿಯನ್ಸ್. ಭಯ ಅಂತ ಏನಿಲ್ಲ, ಬಟ್ ಅಫ್ಕೋರ್ಸ್ ಅಡ್ಜಸ್ಟ್ ಆಗೋ ತನಕ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಆವಾಗ ಎಸ್ ನಾರಾಯಣ್ ಅಂಕಲ್ ಆಗಿರ್ಬೋದು, ಗಣೇಶ್ ಸರ್ ಆಗಿರ್ಬೋದು, ತುಂಬ ಭಯ ಪಡ್ತಾ ಇದ್ದೆ. ಬಟ್ ಐ ಥಿಂಕ್ ಗಣೇಶ್ ಸರ್ ಮೇಡ್ ಮಿ ವೆರಿ ಕಂಫರ್ಟಬಲ್. ಯಾವಾಗಲೂ ಗಣೇಶ್ ಸರ್ ಮೇಡ್ ಮಿ ವೆರಿ ಕಂಫರ್ಟಬಲ್. ನಾಟ್ ಓನ್ಲಿ ಚೆಲುವಿನ ಚಿತ್ತಾರ, ಇವತ್ತಿಗೂ ಅಷ್ಟೇ. ಯು ವಿಲ್ ಫೀಲ್ ಎಲ್ಲರೂ ಜೋವಿಯೆಲ್ಲ ಮಾತಾಡಿಸ್ಕೊಂಡು ಎಲ್ಲರೂ ರೇಗಿಸ್ತಾ, ಇನ್ಫ್ಯಾಕ್ಟ್ ನನ್ನನ್ನು ರೇಗಿಸ್ತಾ ಮಾದೇಶ ಅಂತೆಲ್ಲ ಕಿರ್ಚಿ. ಐ ಥಿಂಕ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ಅವ್ರ ಇದ್ ಕಡೆ ಜೋವಿಯಲ್ನೆಸ್ ಇರುತ್ತೆ. ಸೊ ಎಲ್ಲರೂ ನಗಿಸ್ಕೊಂಡು ಆರಾಮಾಗಿ ಶೂಟಿಂಗ್ ಮಾಡಿದ್ವಿ. 27ನೇ ತಾರೀಕು ರಿಲೀಸ್ ಆಗ್ತಿರೋದು ತುಂಬ ಖುಷಿ ಇದೆ. ಯಾಕೆಂದರೆ 27th ಒಳ್ಳೆ ಟೈಮಿಂಗ್ನಲ್ಲಿ ರಿಲೀಸ್ ಆಗ್ತದೆ, ಎಲ್ರಿಗೂ ರಜೆ ಇರುತ್ತೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಸ್ಟ್ರಾಟಜಿ ಮೇಲೆ ಇಟ್ ಈಸ್ ವೆರಿ ನೈಸ್. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ. ಸಿನಿಮಾ ಕಥೆಗೆ ಏನು ಪೂರಕವಾಗಿತ್ತು ಆ ಥರದ ಹಾಡುಗಳು ಬಂದು ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಬರ್ತಿದ್ದಾರೆ, ನಾಟಕಳ್ಳಿ ಬೋಟಿಗೆ ಕರುಲ್ ಯಾದವ್ ಅವರು ಸ್ಪೆಷಲ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇನ್ನೆರಡು ಕವಿರಾಜ್ ಅವರು ಬರ್ತಿದ್ದಾರೆ, ಮತ್ತು ವಿ ನಾಗೇಂದ್ರ ಪ್ರಸಾದ್ ಅವರು ಬರ್ತಿದ್ದಾರೆ. ಸೊ ಈಗ ಹಾಡುಗಳು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ನಮಗೆ. ಮಾರ್ಕೆಟ್ನಲ್ಲಿ ಈಗೇನು ಫಸ್ಟು ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಕಳಿಸಿದ್ದು MP3ಗಳೆಲ್ಲ ಸೋಲ್ಡ್ ಔಟ್ ಆಗಿ ಮತ್ತು ಎರಡನೇ ಡಿಸ್ಟ್ರಿಬ್ಯೂಷನ್ಗೆ ಆರ್ಡರ್ ಬಂದಿದೆ ಈಗ ನಮಗೆ. ಆಮೇಲೆ ಕಾಲೇಜ್ ಸ್ಟೋರಿಂದ ಹಿಡಿದು ಎಲ್ಲ ಜಾಸ್ತಿ ಇರ್ತಾ ಇದೆ. ಸೊ ಇದು ಟಿ.ವಿ.ಎಸ್ ಕಂಪ್ನಿ ಅಂತ ಬಂದಿದೆ, ತುಂಬ ಖುಷಿಯಾಗಿದ್ದಾರೆ ಸಿನಿಮಾ ಹಾಡುಗಳು. ಪ್ರೀವಿಯಸ್ ಯಾವ್ಯಾವ ಸಿನಿಮಾ ತಗೊಂಡಿದ್ದು ನೀವಿಟ್ಟು ಅದಕ್ಕಿಂತ ಹೆಚ್ಚಿನ ಕಮರ್ಷಿಯಲ್ ಆಗಿ ವರ್ಕ್ ಆಗ್ತಾ ಇದೆ ಅನ್ನೋಂಥದ್ದು ಮಾಹಿತಿ ಬಂದಿದೆ. 27ನೇ ತಾರೀಕು ಡಿಸೆಂಬರ್ ಸಿನಿಮಾ ರಿಲೀಸ್ ಆಗ್ತದೆ. 27ನೇ ತಾರೀಕಿನಂದೇ ಕರ್ನಾಟಕ ಮತ್ತು ಭಾರತದ ಕೆಲವು ಕಾಸ್ಮೋಪಾಲಿಟನ್ ಸಿಟೀಸ್ ಮತ್ತು ವಿದೇಶದಲ್ಲಿ ಅಡ್ವರ್ಟೈಸ್. ಶ್ರಾವಣಿ ಸುಬ್ರಹ್ಮಣ್ಯ ಬಗ್ಗೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆಮೇಲೆ ಈಗ ಆಲ್ರೆಡಿ ಹಾಡುಗಳು ತುಂಬ ಹಿಟ್ಟಾಗಿರೋದ್ರಿಂದ ಎಲ್ಲೋದ್ರೂ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ಆಮೇಲೆ ನಾವೇನು ಟ್ರೈಲರ್ಗಳು ಬಿಟ್ಟಿದ್ವಿ ಅದೆಲ್ಲ ಎಲ್ಲ ಕಡೆಯೂ ಸಬ್ ಮಾಡ್ತಾ ಇದೆ. ಗಣೇಶ್ ಅಮೂಲ್ಯ ಅವ್ರ ಪೇರು ಇವಾಗ ಆಲ್ರೆಡಿ ನಿರೀಕ್ಷೆ ಇಟ್ಕೊಂಡಿರೋ ಪೇರು ಚಲನ ಚಿತ್ತಾರದಲ್ಲಿ ಸೂಪರ್ ಹಿಟ್ ಪೇರು. ಆಮೇಲೆ ತುಂಬ ವರ್ಷಗಳ ನಂತರ ಅನಂತನಾಗ್ ತಾರಾ ಅವರು ಜೋಡಿಯಾಗಿ ಮಾಡ್ತಿದ್ದಾರೆ. ಅದು ತುಂಬ ಕಾಮಿಕ್ ಫೀಲ್ ಇರುತ್ತೆ ಇಡೀ ಸಿನಿಮಾದಲ್ಲಿ. ಅದಲ್ಲದೆ ಸಾಧು ಕೋಕಿಲ ಅವರು, ಇನ್ನೂ ತುಂಬ ಜನ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಚೆಲುವಿನ ಚಿತ್ತಾರ ಏನು ನಿರೀಕ್ಷೆ ಇಟ್ಕೊಂಡು ಬರ್ತೀರೋ ಅದನ್ನ ಹುಸಿ ಮಾಡೋಲ್ಲ. ಶ್ರಾವಣಿ ಸುಬ್ರಹ್ಮಣ್ಯ ನಿಮ್ಮ ಮನಸ್ಸಿಗೆ ತಕ್ಕ ಸಿನಿಮಾ ಆಗಿರುತ್ತೆ ಇದು. ಆಡಿಯೋ ಇವೆಂಟ್ ಇವಾಗ ಆಲ್ರೆಡಿ ತುಂಬ ದೊಡ್ಡ ಓಪನಿಂಗ್ ತಗೊಟ್ಟು ನಾವು ನಿರೀಕ್ಷೆ ಮಾಡಿರೋದಕ್ಕಿಂತ ಜಾಸ್ತಿ ಹೆಚ್ಚಿಗೆ ಜನ ಅವತ್ತು ಸೇರಿದ್ರು. ನಾವು ಹತ್ತತ್ರ 25,000 ಪಾಸಸ್ನ ಇಶ್ಯೂ ಮಾಡಿದ್ವಿ ಆಡಿಯೋ ಇವೆಂಟ್ಗೆ. 25,000 ಪಾಸಸ್ಸು ಸೇಲ್ ಆಗಿತ್ತು. ಮೀಡಿಯಾ ಸಪೋರ್ಟು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲ ಸಪೋರ್ಟಿಂದಾಗಿ ಅವತ್ತು ಬಸವನಗುಡಿ ನ್ಯಾಷನಲ್ ಗ್ರೌಂಡ್ಸ್ನಲ್ಲಿ ಇವೆಂಟ್ ತುಂಬ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮೀರಿದ್ದು ಜನ ಸಾಗರ ಬಂತು ಅಲ್ಲಿಗೆ. ಸೊ ಎಷ್ಟು ಜನ ಇತ್ತು ಅಂತಂದರೆ ಕೆಲವು ಟೈಮ್ನಲ್ಲಿ ನಮ್ಗೆ ಹೆಂಗಾಗ್ತದೆ, ನಮ್ಮ ಸಂಬಂಧಿಕರು ನಮ್ಮ ಫ್ರೆಂಡ್ಸ್ನೇ ಒಳಗಡೆ ಕರ್ಕೊಳಕ್ಕಾಗ್ತಿರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಆಮೇಲೆ ಅವತ್ತು ಯಾರು ಪಾಪ ದೂರದಿಂದ ಬಂದು ಯಾರು ಇವೆಂಟ್ ನೋಡೋಕ್ಕಾಗದೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗದೇ ಇರುವಂಥ ಅಭಿಮಾನಿಗಳಿಗೆ ನಾನು ಈ ಮೂಲಕ ಕ್ಷಮೆ ಕೇಳ್ತಿದ್ದೀನಿ. ನಾವು ಆ ಮಟ್ಟದ ನಿರೀಕ್ಷೆ ಮಾಡಿರಲಿಲ್ಲ ಜನ, ನಿರೀಕ್ಷೆ ಮೀರಿ ಜನ ಬಂದು. ನಿಮ್ಗೇನಾದ್ರೂ ಚಿಕ್ಕ ಪುಟ್ಟ ತೊಂದರೆ ಆಗಿದ್ರೆ ಆ ಇವೆಂಟಲ್ಲಿ ದಯವಿಟ್ಟು ಕ್ಷಮಿಸಿ. 27ನೇ ತಾರೀಕು ಸಿನಿಮಾ ಬರ್ತಾ ಇದೆ. ನಿಮ್ಮ ನಿರೀಕ್ಷೆನ ಹುಸಿ ಮಾಡಲ್ಲ, ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡಿ ಖುಷಿ ಪಡಿ.